ಹಾಯ್ ನಮಸ್ತೆ ಎಲ್ರಿಗೂ. ಸ್ಟಡಿ ಫಾರ್ ಗೋಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರೈಸಿಂದ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಹೌದು. ಸೊ ನಾನಿವಾಗ PDF ಕಂಪ್ಲೀಟ್ ರೀಡ್ ಮಾಡಿ ನಾನು ನಿಮಗೆ ಹೇಳಲ್ಲ. ನಿಮಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಅಂದರೆ ಏನೆಲ್ಲ ಇಂಪಾರ್ಟೆಂಟ್ ಅಂದರೆ ಹುದ್ದೆಗಳ ಸಂಖ್ಯೆ, ಅರ್ಹತೆ, ಅರ್ಜಿ ದಿನಾಂಕ, ಪ್ರಮುಖ ದಿನಾಂಕಗಳು, ಈ ಒಂದು ಮಾಹಿತಿಗಳ ಬಗ್ಗೆ ಮಾತ್ರ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸುಮ್ಮನೆ ಬೇಡವಾದದ್ದೆಲ್ಲ ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ. ಸೊ ನಿಮಗೇನು ಇಂಪಾರ್ಟೆಂಟು ಅದು ಮಾತ್ರ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಸಂಪೂರ್ಣ ಉಚಿತ. ಬನ್ನಿ ಹಾಗಿದ್ರೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಹುದ್ದೆಗಳ ವಿವರಗಳನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕರು, ಈ ಒಂದು ಹುದ್ದೆಗೆ 103 ಹುದ್ದೆಗಳು ಸಂಖ್ಯೆ ಖಾಲಿ ಇವೆ. ಅಂದರೆ 100 ಹುದ್ದೆಗಳು, ಆ್ಯಕ್ಚುಲಿ ಇನ್ನೂ 3 ಹುದ್ದೆಗಳು ಅಂತಂದರೆ ಅಧಿಸೂಚನೆ ಆಗಿದ್ಮೇಲೆ ಭರ್ತಿ ಆಗದೆ ಉಳಿದಿರ್ತಕ್ಕಂಥ 3 ಹುದ್ದೆಗಳು ಸೇರಿ ಟೋಟಲ್ ಆಗಿ 103 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ಆಂಗ್ಲ ಭಾಷಾ ಶಿಕ್ಷಕರು, ಇವರಿಗೆ 108 ಹುದ್ದೆಗಳು ಖಾಲಿ ಇವೆ. ಹಾಗೆ ಹಿಂದಿ ಭಾಷಾ ಶಿಕ್ಷಕರು, ಇವರಿಗೆ 55 ಹುದ್ದೆಗಳು ಖಾಲಿ ಇವೆ. ಗಣಿತ ಶಿಕ್ಷಕರು, ಇವರಿಗೆ 103 ಹುದ್ದೆಗಳು ಖಾಲಿ ಇವೆ. ವಿಜ್ಞಾನ ಶಿಕ್ಷಕರು, ಇವರಿಗೆ 106 ಹುದ್ದೆಗಳು ಖಾಲಿ ಇವೆ. ಸಮಾಜ ವಿಜ್ಞಾನ ಶಿಕ್ಷಕರು, ಇವರಿಗೆ ಒಟ್ಟಾರೆ 154 ಹುದ್ದೆಗಳು ಖಾಲಿ ಇವೆ. ಗಣಕಯಂತ್ರ ಶಿಕ್ಷಕರು, ಇವರಿಗೆ 57 ಹುದ್ದೆಗಳು ಖಾಲಿ ಇವೆ. ಇನ್ನು ಕೊನೆಯದಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆ 81 ಹುದ್ದೆಗಳು ಖಾಲಿ ಇವೆ. ಸೊ ಇದಿಷ್ಟು ಹುದ್ದೆಗಳ ವಿವರ ನೋಡಿದ್ವಿ. ನೆಕ್ಸ್ಟ್, ಈ ಹುದ್ದೆಯನ್ನು ಪಡೆದುಕೊಳ್ಬೇಕು ಅಂತಂದರೆ ವಯೋಮಿತಿ ಕೂಡ ಬೇಕು. ಸೊ ಆ ವಯೋಮಿತಿ ವಿವರವನ್ನು ನೋಡೋಣ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 45 ವರ್ಷಗಳು, ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 48 ವರ್ಷಗಳ ವಯೋಮಿತಿ ಇರುತ್ತೆ. ಪರಿಶಿಷ್ಟ ಜಾತಿ ಅಂದರೆ SC, ST, ಪ್ರವರ್ಗ 1, ಈ ಒಂದು ವಿದ್ಯಾರ್ಥಿಗಳಿಗೆ, ಈ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 50 ವರ್ಷಗಳು ವಯೋಮಿತಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ಶುಲ್ಕ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ, ಸಾಮಾನ್ಯ ಅಂದರೆ 2A, 2B, 3A, 3Bಗೆ 750 ರೂಪಾಯಿ ಶುಲ್ಕ ಇರುತ್ತೆ. ST, SC, ಪ್ರವರ್ಗ 1, ಮಾಜಿ ಸೈನಿಕ, ತೃತೀಯ ಲಿಂಗ, ಈ ಒಂದು ವರ್ಗದವರಿಗೆ 500 ರೂಪಾಯಿ ಶುಲ್ಕ ಇರುತ್ತೆ. ಹಾಗೆ ಕೊನೆಯದಾಗಿ ವಿಶೇಷ ಚೇತನ, ಇವರಿಗೆ 250 ರೂಪಾಯಿ ಶುಲ್ಕ ಮಾತ್ರ ಇರ್ತಕ್ಕಂಥದ್ದು. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಇವರಿಗೆ ವೇತನ ಶ್ರೇಣಿ ಯಾವ ರೀತಿಯಾಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ 54,175ರಿಂದ 99,400ವರೆಗೆ ಇವರ ವೇತನ ಶ್ರೇಣಿ ಇರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ನೋಡೋಣ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 15/7/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ಕೊನೆಯ ದಿನಾಂಕ ಅಂದರೆ 13/8/2026. ನೆಕ್ಸ್ಟ್, ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಅಂದರೆ 14/8/2026. ಇದು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿಯ ವಿವರ ಆಯಿತು. ಸೊ ಇಷ್ಟು ಕ್ರೈಸ್ ಏನು ನೋಟಿಫಿಕೇಶನ್ ಔಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ. ಇನ್ನು ವಿದ್ಯಾರ್ಥಿ ಬಂದುಬಿಟ್ಟು ಒಂದು ಸಪರೇಟಾಗಿ ನಿಮ್ಗೆ ಏನಾದರೂ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಹೇಳಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಅಂದರೆ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕು, ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡೋಣ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಿಮಗೆ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಕೂಡ ಉತ್ತರವನ್ನು ನೀಡ್ತೇನೆ. ಸೊ ಅರ್ಜಿ ಪ್ರಾರಂಭ ದಿನಾಂಕ 15ರಿಂದ ಪ್ರಾರಂಭ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಕ್ರೈಸಲ್ಲಿ ವರ್ಕ್ ಮಾಡಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ, ಆಸಕ್ತಿ ಇದೆ, ಅವರು ಬೇಗ 15ಕ್ಕೆ ಅರ್ಜಿ ಸಲ್ಲಿಕೆಯನ್ನು ಪೂರ್ಣ ಮಾಡಿ. ಸೊ ಅದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅದನ್ನು ಕೂಡ, ಕ್ವಶನ್ಸ್ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ತೀನಿ. ಓಕೆ, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಅಪ್ಡೇಟ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ತೆ.